ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ದೇಶದ ಜನರು ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯವಾಗದ ಇತಿಹಾಸವನ್ನ ನಿರ್ಮಿಸಿಬಿಟ್ಟಿದ್ದಾರೆ. ಭಾರತದ ಈ ಸಾಧನೆಯನ್ನ ನೋಡಿ ಇಡೀ ಜಗತ್ತೇ ಚಕಿತಗೊಂಡಿದೆ. ಅಮೆರಿಕ, ಯುರೋಪ್, ಬ್ರಿಟನ್ ಹೀಗೆ ಬಲಿಷ್ಠ ದೇಶಗಳೇ ಭಾರತದ ಈ ಬೆಳವಣಿಗೆಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೆದುಕೊಳ್ಳುತ್ತಿವೆ. ಕೇವಲ ಅಮೆರಿಕ, ಯುರೋಪ್ ಹಾಗೂ ಬ್ರಿಟನ್ ಮಾತ್ರವಲ್ಲ, ಅರಬ್ ದೇಶಗಳು ಕೂಡ ಅಬ್ಬಬ್ಬಾ ಅಂತ ಹೇಳ್ತಾ ಇವೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ಸುಂಕದ ಎಚ್ಚರಿಕೆ ನೀಡ್ತಾ ಇರೋದು ಯಾಕೆ ಅನ್ನೋದರ ಹಿಂದೆ ಈ ಕಾರಣ ಕೂಡ ಇದೆ. ಎಲ್ಲಿ ಭಾರತ ನಮ್ಗಿಂತ ಮುಂದೆ ಹೋಗಿ ಬಿಡುತ್ತೋ ಅನ್ನುವ ಭಯವೇ ಭಾರತದ ಮೇಲಿನ ಸುಂಕ ಸಮರಕ್ಕೆ ಮೊದಲ ಕಾರಣ. ಭಾರತದ ಈ ಸಾಧನೆಯನ್ನ ನೋಡಿ ತುಂಬಾ ಜನಕ್ಕೆ ದುಃಖವಾದರೆ, ಇನ್ನು ಕೆಲವರು ಭಾರತದ ಸಾಧನೆಯನ್ನ ನೋಡಿ ತಮ್ಮದೇ ಸಾಧನೆ ಅನ್ನುವ ರೀತಿಯಲ್ಲಿ ಖುಷಿ ಪಡ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಭಾರತ ಈಗ ಮಾಡಿರುವ ಸಾಧನೆ ಐತಿಹಾಸಿಕ ಸಾಧನೆ, ಸುಂದರ ಭವಿಷ್ಯದ ಭರವಸೆ ಇದು. ಅಷ್ಟಕ್ಕೂ ಏನಿದು ಭಾರತ ಮಾಡಿರುವ ಸಾಧನೆ? ಜಗತ್ತಿನ ಬಲಿಷ್ಠ ದೇಶಗಳು ಭಾರತವನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೆದುಕೊಳ್ತಾ ಇರೋದು ಯಾಕೆ? ಅಮೆರಿಕ ಸುಂಕ ಹೇರಿಕೆ ಮಾಡ್ತಾ ಇರೋದಕ್ಕೆ ಇದೇ ಕಾರಣನ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಬಿಲ್ಡಪ್ ಕೊಟ್ಟಿದ್ದು ಸಾಕು, ನೇರವಾಗಿ ವಿಷಯಕ್ಕೆ ಬನ್ನಿ ಅಂತ ಇಂಟ್ರೋದ ಸಮಯದಲ್ಲೇ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನಿಸಿರಬಹುದು. ನಾವು ಇಷ್ಟೆಲ್ಲ ಬಿಲ್ಡಪ್ ಕೊಡೋದಕ್ಕೆ ಕಾರಣ ಇದೆ. ಇಷ್ಟು ದಿನ ಸರ್ಕಾರದ ಸಾಧನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ, ಸೇನೆಯ ಸಾಧನೆಯ ಬಗ್ಗೆ ಹೇಳ್ತಾ ಇದ್ವಿ, ಕೆಲವೊಂದು ಯೋಜನೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ಆದರೆ ನಾವಿವತ್ತು ಸರ್ಕಾರದ ಸಾಧನೆಯ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ದೇಶದ ಹೆಮ್ಮೆಯ ಜನರು ಮಾಡಿರುವ ಸಾಧನೆಯ ಬಗ್ಗೆ ಹೇಳ್ತಾ ಇದ್ದೇವೆ. ಮಗ ದೊಡ್ಡವನಾಗಿ ಹೊರಗೋಗಿ ದುಡಿಮೆ ಮಾಡಿ ಸಾಧನೆ ಮಾಡಿದಾಗ ಆ ಮಗ ಮನೆಗೆ ಮಾತ್ರ ಹೆಸರು ತಂದುಕೊಡೋದಿಲ್ಲ, ದೇಶಕ್ಕೂ ಕೂಡ ಆತ ಹೆಮ್ಮೆ ಆಗ್ತಾನೆ. ಈ ಬಾರಿ ಭಾರತದ ಹೆಮ್ಮೆಯ ಪುತ್ರ ಪುತ್ರಿಯರು ಒಂದು ಅಪರೂಪದ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಿರೋದು ನಮ್ಮ ದೇಶದಲ್ಲಿರುವ ಜನರಲ್ಲ, ಬದಲಾಗಿ ಹೊಟ್ಟೆಪಾಡಿಗಾಗಿ ವಿದೇಶಗಳಿಗೆ ಹೋಗಿ ಅಲ್ಲಿ ಕಷ್ಟಪಟ್ಟು ದುಡಿತಾ ಇರುವ ಭಾರತೀಯರ ಸಾಧನೆ ಇದು. ಅಂದರೆ NRIಗಳ ಸಾಧನೆ ಇದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಪ್ರತಿ ವರ್ಷ ವರದಿಯೊಂದನ್ನು ಬಿಡುಗಡೆ ಮಾಡುತ್ತೆ. ಯಾವೆಲ್ಲ ಕ್ಷೇತ್ರದಲ್ಲಿ ನಮ್ಮ ದೇಶ ಪ್ರಗತಿ ಸಾಧಿಸಿದೆ ಅನ್ನುವ ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ತೋರಿಸಲಾಗುತ್ತೆ. ಈ ವರದಿಯನ್ನ ಭಾರತೀಯರು ಎಷ್ಟರ ಮಟ್ಟಿಗೆ ಗಮನಿಸ್ತಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿದೇಶದ ಸರ್ಕಾರಗಳು ಗಮನಿಸುತ್ತವೆ. ಅದರಲ್ಲೂ ರೆಮಿಟೆನ್ಸ್ ವಿಚಾರವನ್ನ ವಿದೇಶದ ಸರ್ಕಾರಗಳು ಸೂಕ್ಷ್ಮವಾಗಿ ಗಮನಿಸುತ್ತವೆ. ಮುಂದಿನ ವಿಚಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ರೆಮಿಟೆನ್ಸ್ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ವಿದೇಶದಲ್ಲಿರುವ ಭಾರತೀಯರು ಅಲ್ಲಿ ದುಡಿದ ಹಣವನ್ನ ಭಾರತಕ್ಕೆ ರವಾನೆ ಮಾಡ್ತಾರಲ್ಲ, ಅದು ರೆಮಿಟೆನ್ಸ್ ಆಗುತ್ತೆ. ಉದಾಹರಣೆಗೆ, ನಿಮ್ಮ ಮನೆಯವರು ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೌದಿಯಲ್ಲಿ ಕೆಲಸ ಮಾಡಿದಕ್ಕೆ ಅವರಿಗೆ ಸಂಬಳ ಸಿಗುತ್ತೆ. ಆ ಸಂಬಳದ ಬಹುಪಾಲು ಹಣವನ್ನ ಅವರು ಭಾರತದಲ್ಲಿರುವ ಕುಟುಂಬಕ್ಕೆ ಕೊಡ್ತಾರೆ. ಅಲ್ಲಿಗೆ ಸೌದಿಯ ಹಣ ಭಾರತಕ್ಕೆ ಬಂದು ಸೇರುತ್ತೆ. ಇದನ್ನೇ ರೆಮಿಟೆನ್ಸ್ ಅಂತ ಕರೆಯೋದು. ಇದೇ ರೆಮಿಟೆನ್ಸ್ ವಿಚಾರದಲ್ಲಿ ಭಾರತ ಇಲ್ಲಿವರೆಗೆ ಯಾರೂ ಮಾಡದ ಸಾಧನೆಯನ್ನ ಮಾಡಿಬಿಟ್ಟಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 11 ಲಕ್ಷ ಕೋಟಿ ರೆಮಿಟೆನ್ಸ್ ಹಣ ಭಾರತಕ್ಕೆ ಹರಿದು ಬಂದಿದೆ. ಅಂದ್ರೆ ಇದು ಹೊರಗಿನ ದೇಶಗಳಿಂದ ಭಾರತಕ್ಕೆ ಬಂದಿರುವ ಹಣ. ಇದರಲ್ಲಿ ದೊಡ್ಡ ಪಾತ್ರ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯರದ್ದು. ಸ್ನೇಹಿತರೆ, ಇದೊಂದು ಸಣ್ಣ ಅಮೌಂಟ್ ಅಂತೂ ಅಲ್ವೇ ಅಲ್ಲ. ಅದರಲ್ಲೂ ಜಗತ್ತಿನಲ್ಲಿ ಇಲ್ಲಿವರೆಗೆ ಬೇರೆ ಯಾವುದೇ ದೇಶಕ್ಕೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಹರಿದು ಬರಲಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ರೆಮಿಟೆನ್ಸ್ ವಿಚಾರದಲ್ಲಿ ಈ ಬಾರಿ ಭಾರತ ವಿಶ್ವ ದಾಖಲೆಯನ್ನೇ ಮಾಡಿಬಿಟ್ಟಿದೆ. ಭಾರತದ ಈ ಸಾಧನೆಯ ಹಿಂದೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯರ ಶ್ರಮ ಎಷ್ಟಿದೆಯೋ ಅಷ್ಟೇ ರಾಜನೀತಿಯ ಪಾಲು ಕೂಡ ಇದೆ. ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎಷ್ಟೊಂದು ಪ್ರಮಾಣದಲ್ಲಿ ರೆಮಿಟೆನ್ಸ್ ಭಾರತಕ್ಕೆ ಹರಿದು ಬಂದಿರೋದು. ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಕೂಡ ಭಾರತ ಈ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿಯ ಅಂಕಿಅಂಶಗಳು ಹಳೆಯ ಎಲ್ಲಾ ರೆಕಾರ್ಡ್ಗಳನ್ನ ಉಡಿಸ್ ಮಾಡಿದೆ. ಈಗ ಭಾರತ ರೆಮಿಟೆನ್ಸ್ ವಿಚಾರದಲ್ಲಿ ಜಗತ್ತಿನಲ್ಲೇ ನಂಬರ್ 1 ಸ್ಥಾನದಲ್ಲಿ ಬಂದು ಕೂತಿದೆ.
ಇಲ್ಲಿ ಗೊತ್ತಿರಲೇಬೇಕಾದ ಮತ್ತೊಂದು ಸಂಗತಿ ಅಂದ್ರೆ ನಮ್ಮ GDPಯ 3% ಪಾಲನ್ನ ಈ ರೆಮಿಟೆನ್ಸ್ ಹೊಂದಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಗೊತ್ತಾ? ನಮ್ಮ ನೆರೆಯ 2 ದೇಶಗಳ ಜೊತೆ ಕಂಪೇರ್ ಮಾಡಿದರೆ ಅದರ ಮೌಲ್ಯ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಹಣ ಬಾಂಗ್ಲಾದೇಶದ ಬಜೆಟ್ಗಿಂತ 3 ಪಟ್ಟು ಹೆಚ್ಚಿದೆ, ಪಾಕಿಸ್ತಾನದ ವಿದೇಶಿ ವಿನಿಮಯಕ್ಕಿಂತ 5 ಪಟ್ಟು ಹೆಚ್ಚಿದೆ. ಈಗ ನಿಮಗೆ ಭಾರತೀಯರ ಸಾಧನೆ ಎಂಥದ್ದು ಅನ್ನೋದು ಗೊತ್ತಿರಬಹುದು. ಈ ಲೆಕ್ಕವು ಕೂಡ ನಿಮಗೆ ಸ್ಯಾಟಿಸ್ಫೈ ಕೊಡಲಿಲ್ಲ ಅಂದರೆ ಮತ್ತೊಂದು ಲೆಕ್ಕ ಹೇಳ್ತೀವಿ ಕೇಳಿ. ಭಾರತೀಯರು ವಿದೇಶದಿಂದ ಭಾರತಕ್ಕೆ ಕಳಿಸುವ ಹಣ ಜಗತ್ತಿನ 93 ದೇಶಗಳ GDPಗಿಂತಲೂ ಹೆಚ್ಚಿದೆ. ಈಗ ನಿಮಗೆ ಸ್ವಲ್ಪವಾದರೂ ಅರ್ಥವಾಗಿರಬಹುದು. ರೆಮಿಟೆನ್ಸ್ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿರುವ ದೇಶ ಮೆಕ್ಸಿಕೋ. ಆದರೆ ಮೆಕ್ಸಿಕೋದ ರೆಮಿಟೆನ್ಸ್ ಭಾರತಕ್ಕಿಂತ ಅರ್ಧ ಪಟ್ಟು ಕಡಿಮೆ ಇದೆ. ಅಂದರೆ 2ನೇ ಸ್ಥಾನದಲ್ಲಿರುವ ದೇಶದ ಆದಾಯ ಭಾರತಕ್ಕಿಂತ 2 ಪಟ್ಟು ಕಡಿಮೆ ಇದೆ. 3ನೇ ಸ್ಥಾನದಲ್ಲಿರೋದು ಚೀನಾಗೆ ಕೂಡ ಭಾರತಕ್ಕಿಂತ ಅರ್ಧದಷ್ಟು ರೆಮಿಟೆನ್ಸ್ ಇದೆ. ಇದೆಲ್ಲ ಸರಿ, ಭಾರತೀಯರು ಅತಿ ಹೆಚ್ಚು ದುಡಿದು ಭಾರತಕ್ಕೆ ಕೊಟ್ಟಿರೋದು ಯಾವ ದೇಶದಿಂದ ಅಂತ ಕೇಳಿದ್ರೆ ಉತ್ತರ ಅಮೆರಿಕದಿಂದ ಅತಿ ಹೆಚ್ಚು ಪ್ರಮಾಣದ ಹಣ ಭಾರತಕ್ಕೆ ಬಂದಿದೆ. 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದೆ. ಸೌದಿ ಅರೇಬಿಯಾದಲ್ಲಿ ಕೂಡ ಸಾವಿರಾರು ಭಾರತೀಯರು ಕೆಲಸ ಮಾಡ್ತಾರೆ. ಅಲ್ಲಿಂದ ಕೋಟ್ಯಂತರ ರೂಪಾಯಿ ಹಣ ಭಾರತಕ್ಕೆ ಹರಿದು ಬಂದಿದೆ. ಇನ್ನುಳಿದಂತೆ ಕತಾರ್, ದುಬೈ, ಬ್ರಿಟನ್, ಸಿಂಗಾಪುರ ಸೇರಿದಂತೆ ಹಲವು ದೇಶಗಳಿಂದ ಭಾರತಕ್ಕೆ ಹಣ ಹರಿದು ಬರ್ತಾ ಇದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ವಿದೇಶದಲ್ಲಿರುವ ಭಾರತೀಯರು ಅಲ್ಲಿ ದುಡಿದ ಹಣವನ್ನ ಭಾರತಕ್ಕೆ ಕಳಿಸ್ತಾರೆ, ಹಾಗಂತ ಅವರು ಸರ್ಕಾರಕ್ಕೆ ಕಳಿಸೋದಿಲ್ಲ, ಬದಲಾಗಿ ತಮ್ಮ ಕುಟುಂಬಕ್ಕೆ ಕಳಿಸ್ತಾರೆ. ಇದರಲ್ಲಿ ನಮ್ಮ ದೇಶದ ಸರ್ಕಾರಕ್ಕೇನ್ ಲಾಭ ಅಥವಾ ನಮ್ಮ ದೇಶಕ್ಕೇನ್ ಲಾಭ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಮೊದಲೇ ಹೇಳಿಬಿಡ್ತೀವಿ, ಇದರಿಂದ ನಮ್ಮ ದೇಶಕ್ಕೆ ತುಂಬಾನೇ ಲಾಭ ಇದೆ. ಭಾರತಕ್ಕಾಗುವ ಮೊದಲ ಲಾಭ ಅಂದರೆ ಫಾರಿನ್ ರಿಸರ್ವ್ ಖಜಾನೆ ಹೆಚ್ಚಾಗುತ್ತೆ. ಇದರಿಂದ ರೂಪಾಯಿ ಮೌಲ್ಯ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ವಿದೇಶದಲ್ಲಿ ದುಡಿಯುವವರಿಗೆ ಸಾಮಾನ್ಯವಾಗಿ ಡಾಲರ್ ರೂಪದಲ್ಲಿ ಸಂಬಳ ಕೊಡ್ತಾರೆ. ಆ ಡಾಲರ್ ಅನ್ನ ಭಾರತಕ್ಕೆ ಬಂದು ರೂಪಾಯಿಯಲ್ಲಿ ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು. ಹೀಗೆ ಬರುವ ಡಾಲರ್ಗಳು ಭಾರತದ ರಿಸರ್ವ್ ಬ್ಯಾಂಕ್ಗೆ ಹೋಗುತ್ತೆ. ಈ ಡಾಲರ್ಗಳು ಮುಂದೆ ವ್ಯಾಪಾರದ ಸಮಯದಲ್ಲಿ ಬೇಕಾಗುತ್ತೆ. ಭಾರತದ ಬಳಿ ಡಾಲರ್ ಹೆಚ್ಚಾದಷ್ಟು ಫಾರಿನ್ ರಿಸರ್ವ್ ಹೆಚ್ಚಾಗುತ್ತೆ. ಇದು ಸಹಜವಾಗಿಯೇ ಭಾರತದ ರೂಪಾಯಿಯನ್ನ ಗಟ್ಟಿ ಮಾಡುತ್ತೆ. ಭಾರತ ವಿದೇಶಗಳಿಂದ ಹಲವು ವಸ್ತುಗಳನ್ನ ಖರೀದಿ ಮಾಡುತ್ತೆ. ಪ್ರಮುಖವಾಗಿ ಕಚ್ಚಾ ತೈಲವನ್ನ ಭಾರತ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡುತ್ತೆ. ಹೀಗೆ ಖರೀದಿ ಮಾಡುವಾಗ ಡಾಲರ್ ಬೇಕು. ಡಾಲರ್ ಮೂಲಕ ವಿದೇಶದ ಬಹುತೇಕ ಎಲ್ಲಾ ವ್ಯವಹಾರಗಳು ನಡೆಯೋದು. ಇಂತಹ ಸಂದರ್ಭದಲ್ಲಿ ಭಾರತದ ಬಳಿ ಸಂಗ್ರಹವಾದ ಡಾಲರ್ ಬಳಕೆಯಾಗುತ್ತೆ. ಇದು ಭಾರತ ಸರ್ಕಾರಕ್ಕಾಗುವ ಮೊದಲ ಲಾಭ. 2ನೇ ಲಾಭ, ವಿದೇಶದಲ್ಲಿ ದುಡಿದ ಹಣ ಇಲ್ಲಿಗೆ ಬಂದಾಗ ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಹೀಗೆ ಕನ್ವರ್ಟ್ ಆದ ರೂಪಾಯಿ ಭಾರತದಲ್ಲಿ ಚಲಾವಣೆ ಕೂಡ ಆಗುತ್ತೆ. ದೇಶದಲ್ಲಿ ಹಣ ಚಲಾವಣೆಯಾದಾಗ ಪರೋಕ್ಷವಾಗಿ ಹಣ ಟ್ಯಾಕ್ಸ್ ರೂಪದಲ್ಲೋ ಅಥವಾ ಬೇರೆ ಯಾವುದೋ ರೂಪದಲ್ಲೋ ಸರ್ಕಾರಕ್ಕೆ ಕೂಡ ಹೋಗುತ್ತೆ. ಹೀಗೆ ವಿದೇಶದಲ್ಲಿ ದುಡಿಯುತ್ತಿರುವ ಭಾರತೀಯರು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಭಾರತ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಹೆಮ್ಮೆ ಪಡುತ್ತಿದೆ. ಆದರೆ ಭಾರತದ ಈ ಸಾಧನೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ನಮ್ಮ ಹಣ ಭಾರತಕ್ಕೆ ಹೋಗ್ತಾ ಇದೆ ಅನ್ನುವ ಹೊಟ್ಟೆ ಉರಿಯನ್ನ ಅಮೆರಿಕಾಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅಮೆರಿಕ ಅಲ್ಲಿರುವ ಭಾರತೀಯರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಇಲ್ಲಿವರೆಗೆ ಅಮೆರಿಕಾದಿಂದ ಭಾರತಕ್ಕೆ ಬರ್ತಾ ಇದ್ದ ರೆಮಿಟೆನ್ಸ್ಗೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಆದರೆ ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ವಿಧಿಸೋದಕ್ಕೆ ಮೆಂಟಲ್ ಟ್ರಂಪ್ ಅಣ್ಣ ನಿರ್ಧಾರ ಮಾಡಿದ್ದಾರೆ. ಅಮೆರಿಕ ಕೇವಲ ರೆಮಿಟೆನ್ಸ್ ವಿಚಾರದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಟ್ಯಾಕ್ಸ್ಗಳನ್ನ ಭಾರತದ ಮೇಲೆ ಹೇರಿಕೆ ಮಾಡೋದಕ್ಕೆ ಮುಂದಾಗಿದೆ. ಭಾರತದ ಬೆಳವಣಿಗೆಯನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಮೆರಿಕ ಪ್ರಮುಖವಾಗಿ ಚೀನಾ ಹಾಗೂ ಭಾರತವನ್ನೇ ಟಾರ್ಗೆಟ್ ಮಾಡಿದೆ. ತಮ್ಮ ಷರತ್ತುಗಳಿಗೆ ಒಪ್ಪದೇ ಇದ್ರೆ ಸಿಕ್ಕಾಪಟ್ಟೆ ತೆರಿಗೆ ಹಾಕ್ತೇನೆ ಅಂತ ಟ್ರಂಪ್ ಧಮ್ಕಿ ಹಾಕಿದ್ದಾರೆ. ಆ ಧಮ್ಕಿ ರೆಮಿಟೆನ್ಸ್ ವಿಚಾರದಲ್ಲೂ ಕೂಡ ಇದೆ. ಅಮೆರಿಕ ಹೀಗೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ವಿದೇಶದಲ್ಲಿ ದುಡಿಯುತ್ತಿರುವ ಭಾರತೀಯರ ಈ ಸಾಧನೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.